ನಮಸ್ತೆ ವೀಕ್ಷಕರೇ, ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಸಚಿವರಾದ ಸನ್ಮಾನ್ಯ ಶ್ರೀ ಕೆಎಚ್ ಮುನಿಯಪ್ಪನವರ ಜನ್ಮದಿನದ ಅಂಗವಾಗಿ ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಪಿಸಿಸಿ ಪರಿಶಿಷ್ಟ ಪಂಗಡದ ಕಾರ್ಯದರ್ಶಿ ಹಾಗೂ ದೇವನಹಳ್ಳಿ ತಾಲೂಕಿನ ವಾಲ್ಮೀಕಿ ಸಮುದಾಯದ ಪ್ರಬಲ ಮುಖಂಡರಾದ ತತ್ತಮಂಗಲ ರಮೇಶ್ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಬಾಣಂತಿಯರಿಗೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು. ಈ ಮಹತ್ವವಾದ ಕಾರ್ಯಕ್ಕೆ ತೂಬಗೆರೆ ಹೋಬಳಿಯ ಗುತ್ತಿಗೆದಾರರಾದ ಮುರಳಿ ಅವರು ಹಾಗೂ ಕಂಬದಹಳ್ಳಿ ಮಹೇಶ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ದೇವನಹಳ್ಳಿ ತಾಲೂಕಿನ ವಾಲ್ಮೀಕಿ ಸಮುದಾಯದ ಪ್ರಬಲ ಮುಖಂಡರಾದ ತತ್ತಮಂಗಲ ರಮೇಶ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾಯಿತು. ನಂತರ ಸಚಿವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಹಾಗೂ ವಾಲ್ಮೀಕಿ ಸಮುದಾಯದ ತಾಲೂಕಿನ ಪ್ರಬಲ ಮುಖಂಡರಾದ ತತ್ತಮಂಗಲ ರಮೇಶ್ ಅವರು ಸಚಿವರಿಗೆ ಅಭಿನಂದಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ತೂಬಗೆರೆ ಹೋಬಳಿಯ ಗುತ್ತಿಗೆದಾರರಾದ ಮುರಳಿ ಅವರು, ಮುಖಂಡರಾದ ಅರದೇಶನಹಳ್ಳಿ ವಿಜಯಕುಮಾರ್ ಅವರು, ಕಂಬದಹಳ್ಳಿ ಮಹೇಶ್, ಕೋರಮಂಗಲ ಶಿವಕುಮಾರ್, ಬೊಮ್ಮನಹಳ್ಳಿ ನಾರಾಯಣಸ್ವಾಮಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ಹಳೆಯೂರು ವೆಂಕಟಾಚಲ, ತಮ್ಮೇನಹಳ್ಳಿ ಮುನಿಯಪ್ಪ, ಮುಖಂಡರುಗಳಾದ ತತ್ತಮಂಗಲ ಲೋಕೇಶ್, ಕೋರಮಂಗಲ ಶಿವು, ಇನ್ನು ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು. ಇದೇ ಸಮಯದಲ್ಲಿ ಸಚಿವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಕುರಿತು ತಾಲೂಕಿನ ವಾಲ್ಮೀಕಿ ಸಮುದಾಯದ ಪ್ರಬಲ ಮುಖಂಡ ತತ್ತಮಂಗಲ ರಮೇಶ್ ಅವರು ಹಾಗೂ ತೂಬಗೆರೆ ಹೋಬಳಿಯ ಗುತ್ತಿಗೆದಾರರಾದ ಮುರಳಿ ಅವರು ಮಾಧ್ಯಮದ ಮುಖಾಂತರ ಹೇಳಿಕೆಯನ್ನು ನೀಡಿದರು. ವರದಿ ರಾಜುಗೌಡ. ರೋಗಿಗಳಿಗೆ ಹಣ್ಣು ಹಂಪಲುಗಳು ಸಾಹೇಬರ ಬರ್ತ್ಡೇ ಪ್ರಯುಕ್ತ ರೋಗಿಗಳಿಗೆ ಹಣ್ಣು ಹಂಪಲುಗಳು ವಿತರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರತಿ ವರ್ಷವೂ ಇದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ವಿ ಹಾಸ್ಪಿಟ್ಲ್ಗಳಲ್ಲಿ. ಈ ವರ್ಷವೂ ಅದೇ ರೀತಿ ಸಾಹೇಬರ ಬರ್ತ್ಡೇ ಪ್ರಯುಕ್ತ ಹಣ್ಣು ಹಂಪಲುಗಳನ್ನ ರೋಗಿಗಳಿಗೆ ಹಂಚಿದ್ದೀವಿ. ಅಭಿಮಾನಿಗಳಿಗೆ 5,000 ಜನಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಸೊ ತಾಲೂಕಲ್ಲಿ ಹಬ್ಬದ ವಾತಾವರಣ ಇವತ್ತು ಇದೆ ಸಾಹೇಬರ ಬರ್ತ್ಡೇ ಪ್ರಯುಕ್ತ. ಹೌದು, ಇದೇ ಮೊದಲನೇ ಬಾರಿಗೆ ಈ ಸರಿ ಎಲ್ಲ ಕಾರ್ಯಕರ್ತರು ಸ್ಥಳೀಯವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಾರ್ಯಕರ್ತರೇ ಸೇರಿಕೊಂಡು ಭಾಳ ವಿಜೃಂಭಣೆಯಿಂದ ಬರ್ತ್ಡೇನ ಆಚರಣೆ ಮಾಡ್ತಾ ಇದ್ದೀವಿ ಈ ವರ್ಷದಲ್ಲಿ. ಧನ್ಯವಾದ. ಖಂಡಿತವಾಗ್ಲೂ ಇವತ್ತು ನಮಗೆಲ್ಲ ಹಬ್ಬದ ವಾತಾವರಣ, ನಮಗೆಲ್ಲ ಕಾರ್ಯಕರ್ತರಿಗೆ ಕೂಡ ಅವರ ಬರ್ತ್ಡೇ ಅಂತಂದರೆ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಎಸ್ಪೆಷಲಿ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ, ಹೊಸಕೋಟೆಯಲ್ಲಂತೂ ಎಲ್ಲ ಕಾರ್ಯಕರ್ತರು ಕೂಡ ಇವತ್ತು ದೇವನಹಳ್ಳಿಗೆ ಆಗಮಿಸಿ ತುಂಬ ವಿಜೃಂಭಣೆಯಿಂದ ಅವರ ಬರ್ತ್ಡೇನ ಆಚರಣೆ ಮಾಡ್ತಾಯಿದ್ದೀವಿ. ಹಾಸ್ಪಿಟ್ಲಲ್ಲಿ ಸರ್ಕಾರಿ ಹಣ್ಣು ಹಂಪಲು ವಿತರಣೆ ಮಾಡೋದು ನಮ್ಮ ರಮೇಶ್ ಅಣ್ಣವರು, ಮಹೇಶ್ ಅಣ್ಣವರು ಎಲ್ಲರೂ ಅವ್ರ ಸಂಗಡಿಗರೆಲ್ಲ ಸೇರಿಕೊಂಡು ಹಣ್ಣು ಹಂಪಲು ವಿತರಣೆ ಮಾಡ್ತಾಯಿದ್ದೀವಿ ಮತ್ತು ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಮಾಡ್ತಾಯಿದ್ವಿ. ಅವರ ಬರ್ತ್ಡೇ ಅಂತಂದರೆ ನಮಗೆ ಒಂದು ಹಬ್ಬ ಇದ್ದಂಗೆ, ಯುಗಾದಿ ಹಬ್ಬ ಇದ್ದಂಗೆ. ಆ ಥರ ತುಂಬ ಖುಷಿ ಆಗ್ತಾಯಿದೆ. ಅವರ ಮುನಿಯಪ್ಪಾಜಿಯವರ ಬರ್ತ್ಡೇಗೆ ನಮಗೆಲ್ಲ ತುಂಬ ಖುಷಿ ಇದೆ. ಇವತ್ತು ಸ್ವಾಮೀಜಿಗಳು ಬರ್ತಾ ಇದ್ದಾರೆ, ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಬರ್ತಾ ಇದ್ದಾರೆ, ಮಿನಿಸ್ಟರ್ಸ್ ಬರ್ತಾ ಇದ್ದಾರೆ, ಕೃಷ್ಣ ಬೈರೇಗೌಡ ಸಾಹೇಬರು ಬರ್ತಾ ಇದ್ದಾರೆ, ನಂತರ ಜಾರಕಿಹೊಳಿ ಸಾಹೇಬರು ಬರ್ತಾ ಇದ್ದಾರೆ, ಇನ್ನು ಶರತ್ ಅಣ್ಣ ಅವ್ರು ಬರ್ತಾ ಇದ್ದಾರೆ, ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ತುಂಬ ಜನ ಮಿನಿಸ್ಟರ್ಸ್ ಬರ್ತಾ ಇದ್ದಾರೆ, ಸ್ವಾಮೀಜಿಗಳು ಕೂಡ ಬರ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ಅವರ ಬರ್ತ್ಡೇ ನಮಗೆ.